ನಾವು ಫಸ್ಟ್ ಅರಣ್ಯ ವಿಹಾರ ಅಂತ ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರೆ ನೋಡಿ, ಇಲ್ಲಿ ಫಸ್ಟ್ ಬರ್ತಿದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಜಿಲ್ಲೆನ ಸೆಲೆಕ್ಟ್ ಮಾಡಬೇಕು. ನಾನು ಚಿಕ್ಕಬಳ್ಳಾಪುರನ ಸೆಲೆಕ್ಟ್ ಮಾಡ್ತಿದ್ದೀನಿ. ಮತ್ತು ಚಾರಣದ ಹೆಸರು ಅಂದರೆ ಸ್ಕಂದಗಿರಿ ಅಂತ ಸೆಲೆಕ್ಟ್ ಮಾಡಿ, ಮತ್ತು ನಾವು ಹೋಗುವ ಡೇಟನ್ನು ಸೆಲೆಕ್ಟ್ ಮಾಡಿ ನಮಗೆ ಅವೈಲೇಬಿಲಿಟಿ ಇದೆಯಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ನಾನು ಹೋಗಿ 24th ಆಗಿದ್ದರಿಂದ ಆವತ್ತಿಗೆ ಜಸ್ಟ್ 45 ಟಿಕೆಟ್ಸ್ ಅಷ್ಟೇ ಬುಕ್ ಆಗಿತ್ತು. ಇನ್ನೂ 105 ಟಿಕೆಟ್ಸು ಖಾಲಿ ಇತ್ತು. ಸರಿ ಅಂತ ನಾನು ಸ್ಲಾಟ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೊಡಬೇಕು. ನಾನು ಹೋಗಿದ್ದಿದ್ದು ವೀಕ್ ಡೇ ಆಗಿದ್ದರಿಂದ ವೀಕ್ ಡೇ ಒಬ್ಬರಿಗೆ 250 ರುಪೀಸ್, ಅದೇ ವೀಕೆಂಡ್ ಆದರೆ 500 ರುಪೀಸ್ ಇರುತ್ತೆ. ಸರಿ ಅಂತ ನಾನು ನನ್ನ ಡೀಟೇಲ್ಸ್ ಎಲ್ಲ ಕೊಟ್ಟು ನೆಕ್ಸ್ಟು ನನ್ನ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬಂದಿರೋ OTPನ ಕೊಟ್ಟು ಕನ್ಫರ್ಮ್ ಮಾಡಿದೆ. ಸರಿ, ನಮ್ಮ ನೆಕ್ಸ್ಟ್ ಸ್ಟೆಪ್ಪು ಪೇಮೆಂಟ್ ಆಪ್ಷನ್ಸ್ಗೆ. ಸರಿ ಅಂತ ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೆ UPI. ಇಲ್ಲಿ UPI ID ಹಾಕಿ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ಸ್ ಕೊಟ್ಟರೆ ನಮಗೆ UPI IDಯಲ್ಲಿ ರಿಕ್ವೆಸ್ಟ್ ಬಂದಿರುತ್ತೆ. ಆ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿದ್ರೆ ಸಾಕು. ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನಮ್ಮ ಸ್ಲಾಟು ಬುಕ್ ಆಗಿರುತ್ತೆ. ಆ ಸ್ಲಾಟ್ ಬುಕ್ ಆಗಿರೋದು ನಮಗೆ ನಾರ್ಮಲ್ ಮೆಸೇಜಲ್ಲೂ ಸಹ ಬಂದಿರುತ್ತೆ. ಈ ಮೆಸೇಜ್ನ ನಾವು ಹಾಗೆ ಇಟ್ಕೊಂಡಿರಬೇಕು. ಯಾಕಂದರೆ ನಾವು ಅಲ್ಲಿ ಟ್ರೆಕ್ಕಿಂಗ್ ಅಂತ ಸ್ಟಾರ್ಟ್ ಆಗುವಾಗ ಅವರು ನಮಗೆ ಈ ಡೀಟೇಲ್ಸ್ನ ಕೇಳ್ತಾರೆ. ಅವರು ಈ ಬುಕ್ಕಿಂಗ್ ID ಅವರ ರೆಕಾರ್ಡ್ಸಲ್ಲಿ ಬರ್ಕೊಳ್ತಾರೆ.